ಹಿಂದೂ ಸಮಾಜ ಬೇರೆ ಬೇರೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜವನ್ನ ಏಕಸೂತ್ರದಲ್ಲಿ ಬೆಸೆಯಬೇಕು, ಅದಕ್ಕೆ ಒಂದು ಮಾರ್ಗದರ್ಶಕನಾಗಿ ಬೆನ್ನೆಲುಬಾಗಿ ನಿಲ್ಲಬೇಕು ಎನ್ನುವ ಉದ್ದೇಶದಿಂದ ಗುರೂಜಿಯವರು ಹಿರಿಯರ ಪ್ರೇರಣೆಯಿಂದ ವಿಶ್ವ ಹಿಂದೂ ಪರಿಷತ್ತನ್ನು ಆರಂಭಿಸಬೇಕು. ಆ ಹಿನ್ನೆಲೆಯಿಂದ ಹಿಂದೂ ಸಮಾಜದಲ್ಲಿದ್ದಂತಹ ದೋಷಗಳನ್ನು ನಾವು ಸುರಿಗೆ ಪರಿಹರಿಸಬೇಕು. ಬಾಹ್ಯ ತೊಂದರೆಗಿಂತ ಆಂತರಿಕ ಕೆಲವು ಸಮಸ್ಯೆಗಳು ಹಿಂದುತ್ವದಲ್ಲಿತ್ತು. ಕೆಲವು ಮಠಾಧೀಶರಿಗೆ ತಮ್ಮದೇ ಅಂತಸ್ತು, ತಮ್ಮದೇ ಆಸನ, ತಮ್ಮದೇ ಪೀಠ ಬೇಕು ಎನ್ನತಕ್ಕಂಥ ಧೋರಣೆ. ಇದನ್ನೆಲ್ಲ ಸರಿ ಮಾಡಿಕೊಂಡು ಎಲ್ಲ ಸಂತರನ್ನಲ್ಲಿ ಬಂದಂತಹ ಸಂತರಗಳು ಏಕಸೂತ್ರದಲ್ಲಿ ಒಂದೇ ಸ್ಥಾನದಲ್ಲಿ ಕೂರಿಸಿಕೊಳ್ಳಬೇಕು ಅಂದ್ರೆ ಗುರೂಜಿಯವರ ದೊಡ್ಡ ಒಂದು ತಪಸ್ಸಿದೆ, ದೊಡ್ಡ ಪ್ರಯತ್ನ ಇದೆ. ಪೇಜಾವರ ಸ್ವಾಮಿಗಳಂತ ದೊಡ್ಡ ಪ್ರಯತ್ನ ಇದೆ. ಸ್ನೇಹಿತರೆ ನಮಸ್ಕಾರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಾಬ್ದಿಯ ಹೊಸ್ತಿಲಿನಲ್ಲಿರುವಂತಹ ಈ ಸಂದರ್ಭದಲ್ಲಿ ಸಂಘ ವಿವಿಧ ಮಜಲುಗಳಲ್ಲಿ ತನ್ನ ಬಾಹುಗಳನ್ನ ಹೇಗೆ ವಿಸ್ತರಿಸಿದೆ ಅನ್ನೋದನ್ನ ನಾವು ಬಹಳಷ್ಟು ಬಾರಿ ನೋಡಿಕೊಂಡು ಬಂದಿದ್ದೇವೆ. ಆ ಬಾಹುಗಳ ಅಂದ್ರೆ ಸಂಘದ ಪರಿವಾರಗಳ ಪರಿಚಯವನ್ನ ಮಾಡಿಕೊಡ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಸಂಘದಂಗಳ ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಸಂಘದ ಬೇರೆ ಬೇರೆ ಆಯಾಮಗಳನ್ನ, ಬೇರೆ ಬೇರೆ ಪರಿವಾರ ಸಂಘಟನೆಗಳನ್ನ ಪರಿಚಯ ಮಾಡುವಂತಹ ಸರಣಿಯಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಸಂಘ ಪ್ರಾರಂಭ ಆದಂದಿನಿಂದ 1925ರ ನಂತರದಲ್ಲಿ ಇವತ್ತಿನ ತನಕ ಅನೇಕಾರು ಸಂಘಟನೆಗಳು ಸಂಘದ ಜೊತೆಗೆ ಸಂಘದ ಪ್ರೇರಣೆಯನ್ನ ಪಡೆದು ಅದರದ್ದೇ ಆದಂತಹ ಕಾರ್ಯವೈಖರಿಯಲ್ಲಿ ಅದರದ್ದೇ ಆದಂತಹ ಪದ್ಧತಿಯ ಮೂಲಕ ಕೆಲಸಗಳನ್ನ ಮಾಡಿಕೊಂಡು ಬರ್ತಾ ಇದೆ. ಅವುಗಳಲ್ಲಿ ಒಂದು ವಿಶ್ವ ಹಿಂದೂ ಪರಿಷತ್. ವಿಶ್ವ ಹಿಂದೂ ಪರಿಷತ್ ಅನ್ನುವಂತಹ ಸಂಘಟನೆಯ ಹೆಸರು ಕೇಳುವಾಗ ಬಹಳಷ್ಟು ಬಾರಿ ಆ ಸಂಘಟನೆಯ ವ್ಯಾಪ್ತಿಯ ಬಗ್ಗೆ, ಆ ಸಂಘಟನೆಯ ಕಾರ್ಯಪದ್ಧತಿಗಳ ಬಗ್ಗೆ ಬಹಳಷ್ಟು ಚರ್ಚೆಗಳನ್ನ ನಾವು ಬೇರೆ ಬೇರೆ ರೀತಿಯಾಗಿ ನೋಡ್ತಾ ಬಂದಿದ್ದೇವೆ. ನಿಜವಾಗಿ ವಿಶ್ವ ಹಿಂದೂ ಪರಿಷತ್ ಅಂದ್ರೆ ಏನು, ಅದರ ಕಾರ್ಯಪದ್ಧತಿ ಏನು ಅನ್ನೋದನ್ನ ತಿಳಿಸಬೇಕು ಅನ್ನುವಂತಹ ಯೋಚನೆಯನ್ನ ಮಾಡಿದಾಗ ಅದಕ್ಕೆ ಒಬ್ಬ ಸೂಕ್ತವಾದಂತಹ ವ್ಯಕ್ತಿ ಯಾರು ಅನ್ನುವಂಥದ್ದು ಕರ್ನಾಟಕದ ಮಟ್ಟಿಗೆ ನಾವು ಯೋಚನೆ ಮಾಡಿದಾಗ ನಮ್ಗೆ ಕಂಡದ್ದು ಪ್ರೊಫೆಸರ್ ಎಂ ಬಿ ಪುರಾಣಿಕ್ ಸರ್ ಅವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಅನೇಕ ವರ್ಷಗಳ ಕಾಲ ಸಂಘಟನೆಯ ಅಧ್ಯಕ್ಷರಾಗಿ, ರಾಜ್ಯದ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸಿದವರು, ಶಾರದಾ ಸಮೂಹ ಸಂಸ್ಥೆಗಳನ್ನ ಸ್ಥಾಪಿಸಿ ಅದರ ಅಧ್ಯಕ್ಷರಾಗಿ ಇವತ್ತಿಗೂ ಕೂಡ 80ರ ಹರಿಯದಲ್ಲೂ ಕೂಡ ಆ ರಾಷ್ಟ್ರ ಕಾರ್ಯವನ್ನ ಮಾಡ್ತಾ ಇರುವಂತಹವರು. ಅವರ ಜೊತೆಗೆ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಪದ್ಧತಿಯನ್ನ, ಕಾರ್ಯ ವ್ಯಾಪ್ತಿಯನ್ನ ಮತ್ತು ಸಂಘ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಸಂಬಂಧದ ಬಗ್ಗೆ ಒಂದಷ್ಟು ಮಾತುಗಳನ್ನಾಡೋಣ. ಗುರುಗಳೇ, ಮಾತನಾಡ್ತಾ ಹೋಗುವಾಗ ಒಂದಷ್ಟು ವಿಷಯಗಳನ್ನ ಪ್ರಾರಂಭದಲ್ಲಿ ನಾನು ಉಲ್ಲೇಖ ಮಾಡಿದ ಹಾಗೆ ವಿಶ್ವ ಹಿಂದೂ ಪರಿಷತ್ ಅಂತ ಹೆಸರು ಹೇಳಿದ ತಕ್ಷಣ ಹೊರಗಡೆ ಒಂದು ಬೇರೆ ರೀತಿಯಾದಂತಹ ವಿಷಯಗಳನ್ನೆಲ್ಲ ನಾವು ನೋಡ್ತೇವೆ. ನಿಜವಾಗಿ ವಿಶ್ವ ಹಿಂದೂ ಪರಿಷತ್ತಿನ ಸ್ಥಾಪನೆಯ ಉದ್ದೇಶ ಏನು? ಯಾಕೆ ವಿಶ್ವ ಹಿಂದೂ ಪರಿಷತ್ತನ್ನ ಸ್ಥಾಪನೆ ಮಾಡಬೇಕಾಗಿ ಬಂತು ಅಂತ? ರಿದಮ್ ಕನ್ನಡ ಇದರ ಮೂಲಕ ವಿಶ್ವ ಹಿಂದೂ ಪರಿಷತ್ತಿನ ಒಂದು ಪರಿಚಯ, ಹಿನ್ನೆಲೆ ಅಥವಾ ಸಾಧನೆ ಇದನ್ನ ತಿಳಿಸಬೇಕು ಎನ್ನುವುದನ್ನ ತಾವು ಹೇಳಿದ್ದೀರಿ. ಬಹಳ ಸಂತೋಷ. ಎಷ್ಟೋ ಸಂದರ್ಭಗಳಲ್ಲಿ ಒಂದು ಸಂಘಟನೆಯ ನೈಜ ಸ್ಥಿತಿಗಿಂತ ಹೆಚ್ಚಾಗಿ ಅದರ ಬಗ್ಗೆ ಅಪಪ್ರಚಾರ, ಅದರ ಬಗ್ಗೆ ಕೆಟ್ಟ ನಿಲುವು ನಮಗೆ ಪ್ರಕಟವಾಗ್ತದೆ, ಸ್ವಾಭಾವಿಕ. ಆದ್ರೆ 100 ವರ್ಷಗಳ ಹಿಂದೆ ಸ್ಥಾಪಿಸಲ್ಪಟ್ಟಂತಹ ಸಂಘ ಏನಿದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆ, ಅದರ ಮುಖ್ಯ ಉದ್ದೇಶವೇ ನಮ್ಗೆಲ್ಲ ಗೊತ್ತಿದ್ದ ಹಾಗೆ ಹಿಂದುತ್ವವನ್ನ, ಹಿಂದೂ ರಾಷ್ಟ್ರವನ್ನ, ಹಿಂದೂ ಧರ್ಮವನ್ನ, ಹಿಂದೂ ಚಿಂತನೆಯನ್ನ, ಹಿಂದೂ ಸಂಸ್ಕಾರ ಪದ್ಧತಿಯನ್ನ ಉದ್ದೀಪನಗೊಳಿಸಬೇಕು ಅಥವಾ ಹಿಂದೂಗಳನ್ನ ಪ್ರೇರೇಪಿಸಿ ಒಟ್ಟು ಸೇರಿಸಬೇಕು ಎನ್ನುವಂತಹದ್ದು ಉದ್ದೇಶ. ನಿಮ್ಗೆ ಗೊತ್ತಿದ್ದ ಹಾಗೆ ಸಂಘ ಆರಂಭವಾದ ಹಾಗೆ ಸಂಘದ ಕಾರ್ಯವ್ಯಾಪಿ, ದೇಶವ್ಯಾಪಿಯಾಗಿ ಹರಡಿದ ಹಾಗೆ ಅದರ ಅನ್ಯಾನ್ಯ ಜವಾಬ್ದಾರಿಗಳು ಅದು ಹಂಚಲಿಕ್ಕೆ ಶುರು ಮಾಡಿದ್ರು. ಅಖಿಲ ಭಾರತ ವಿದ್ಯಾ ಪರಿಷತ್ತು, ಅದೇ ರೀತಿ BMS, ಅನಂತರ ಕಾರ್ಮಿಕರ ಸಂಘಟನೆ, ಬೇರೆ ಬೇರೆ ಸಂಘಟನೆ ನಂತರ ಬಂದದ್ದು ವಿಶ್ವ ಹಿಂದೂ ಪರಿಷತ್ತು. 1964ನೇ ಇಸ್ವಿಯಲ್ಲಿ 2ನೆಯ ಸರಸಂಘ ಚಾಲಕರಾದಂತಹ ಗುರೂಜಿಯವರ ಪ್ರೇರಣೆಯಿಂದ ವಿಶ್ವ ಹಿಂದೂ ಪರಿಷತ್ತು ಎನ್ನುವಂತಹ ಒಂದು ಸಂಘಟನೆ ಬೇಕು. ಯಾಕೆ ಅಂತಂದ್ರೆ ಇಡೀ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಹಿಂದೂಗಳು ಹಂಚಿ ಹೋಗಿದ್ದಾರೆ. ಶತಮಾನಗಳ ಹಿಂದೆ ಪೂರ್ವಾಂಚಲ ಅಥವಾ ಪಶ್ಚಿಮ ದೇಶಗಳಿಗೆ ಹೋಗಿ ಅಲ್ಲಿ ನೆಲೆಸಿದ್ದಾರೆ, ಈಗಲೂ ಹೋಗ್ತಾ ಇದ್ದಾರೆ. ದೇಶದ ಒಳಗಡೆ ಪ್ರಾಂತ, ಭಾಷೆ, ಉಪಪಂಗಡಗಳು, ಜಾತಿ ಇದರಲ್ಲಿ ಹಿಂದೂ ಸಮಾಜ ಬೇರೆ ಬೇರೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜವನ್ನ ಏಕಸೂತ್ರದಲ್ಲಿ ಬೆಸೆಯಬೇಕು, ಅದಕ್ಕೆ ಒಂದು ಮಾರ್ಗದರ್ಶಕನಾಗಿ ಬೆನ್ನೆಲುಬಾಗಿ ನಿಲ್ಲಬೇಕು ಎನ್ನುವ ಉದ್ದೇಶದಿಂದ ಗುರೂಜಿಯವರು ಹಿರಿಯರ ಪ್ರೇರಣೆಯಿಂದ ವಿಶ್ವ ಹಿಂದೂ ಪರಿಷತ್ತನ್ನ ಆರಂಭಿಸಬೇಕು. ಆ ಹಿನ್ನೆಲೆಯಿಂದ ಕೃಷ್ಣ ಜನ್ಮಾಷ್ಟಮಿ ದಿವಸ 1964ರಲ್ಲಿ ಮುಂಬೈ
ಹುಬ್ಬಳ್ಳಿಯ ಸಾಂದೀಪಿನಿ ಆಶ್ರಮದಲ್ಲಿ ಇದು ಆರಂಭವಾಯಿತು. ಪೇಜಾವರ ಶ್ರೀಗಳಿದ್ರು, ತುಂಬಾ ಹಿರಿಯರ ಆಶ್ರಮದ ಆರಂಭ ಆಯ್ತು. ಆವತ್ತಿನಿಂದ ಇಂದಿನವರೆಗೆ ಏನೆಲ್ಲ ಜವಾಬ್ದಾರಿಯನ್ನ ವಿಶ್ವ ಹಿಂದೂ ಪರಿಷತ್ತಿಗೆ ವಹಿಸಿಕೊಟ್ಟಿದ್ದಾರೆ ಅದನ್ನ ಅತ್ಯಂತ ಸುಸೂತ್ರವಾಗಿ ಸಂಘದ ಹಿನ್ನೆಲೆಯಿಂದ, ಸಂಘದ ಒಂದು ಮಾರ್ಗದರ್ಶನದಿಂದ ಇದು ನಡೆಸ್ಕೊಂಡು ಬರ್ತಾ ಇದೆ. ನಾನು ಹೇಳಿದ ಹಾಗೆ ಸಮಸ್ತ ಹಿಂದೂಗಳಿಗೆ ಇರ್ತಕ್ಕಂಥ ಒಂದು ಬೆನ್ನೆಲುಬು, ಒಂದು ಮಾತೃ ಸಂಸ್ಥೆ. ಆ ರೀತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತು ಕೆಲಸ ಮಾಡ್ತಾ ಇದೆ. ಇದರ ಉದ್ದೇಶ ಇಷ್ಟೇ, ಹಿಂದೂಗಳನ್ನ ಒಟ್ಟಿಗೆ ಸೇರಿಸುವಂತ, ಏಕಸೂತ್ರ ಬೆರೆಸುವಂತಹದ್ದು. ಎರಡನೇದು ಹಿಂದೂ ಸಂಸ್ಕೃತಿ, ಹಿಂದೂ ರಾಷ್ಟ್ರ, ಹಿಂದೂ ಧರ್ಮ, ಹಿಂದೂ ಬೇರೆ ಬೇರೆ ಚಟುವಟಿಕೆಗಳು, ಮೌಲ್ಯಗಳು, ಜೀವನ ಮೌಲ್ಯಗಳು, ಹಿಂದೂ ವಿಚಾರಗಳನ್ನ ಪೋಷಿಸಬೇಕು, ಅದಕ್ಕೆ ಜೀವ ಕೊಡಬೇಕು. ಹಿಂದುತ್ವಕ್ಕೆ, ಹಿಂದೂ ಧರ್ಮ ಸಮಾಜಕ್ಕೆ ಕುತ್ತು ಬಂದಾಗ, ಆಪತ್ತು ಬಂದಾಗ ಅದನ್ನು ಹೇಗೆ ಎದುರಿಸಬೇಕು ಎನ್ನುವ ಎಲ್ಲ ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಆರಂಭವನ್ನ ಹಿರಿಯರು ಮಾಡಿದ್ರು. ಉದ್ದೇಶ ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಆದಂದಿನಿಂದ ಇವತ್ತಿನ ತನಕ ಅದೇನೋ ಸುಲಭದ ದಾರಿ ಆಗಿರ್ಲಿಲ್ಲ. ಅದಕ್ಕೂ ಕೂಡ ಏನು ಅಷ್ಟು ಸುಲಭದಲ್ಲಿ ಏನೋ ಮಾಡಿದ್ರು ಅನ್ನುವಂಥದ್ದೇನಿಲ್ಲ. ಬಹಳಷ್ಟು ಸ್ಟ್ರಗಲ್ ಅಥವಾ ಕಷ್ಟಗಳನ್ನ, ವಿರೋಧವನ್ನ ಸಮಾಜವಾಗಿ ಮಾಡಿದೆ. ಸಮಾಜ ಭಾರತದಲ್ಲಿರಬಹುದು ಅಥವಾ ಬೇರೆ ಬೇರೆ ರೀತಿಯಾಗಿಯೂ ಕೂಡ ವಿರೋಧಗಳು ತುಂಬಾ ಮಟ್ಟಿಗೆ ಇತ್ತು. ಈ ವಿರೋಧಗಳ ಮಧ್ಯೆ ನಿಜವಾಗಿ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯವೈಖರಿ ಏನು ಕಾರ್ಯ ಏನು ಮಾಡುತ್ತದೆ ವಿಶ್ವ ಹಿಂದೂ ಪರಿಷತ್ ಅಂತ? ವಿಶ್ವ ಹಿಂದೂ ಪರಿಷತ್ತಿಗೆ ಒಂದು ತತ್ವ ಆದರ್ಶ ಇದೆ, ಅದಕ್ಕೆ ಒಂದು ಮಾರ್ಗದರ್ಶಕ ಮಂಡಳಿ ಇದೆ, ಸಂತ ಮಂಡಳಿ ಇದೆ. ಇದಕ್ಕೆ ಮಾರ್ಗದರ್ಶನ ಮಾಡತಕ್ಕಂಥ ಅಖಿಲ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಸಾಧು ಸಂತರನ್ನ, ಸಂಘ ಪರಿವಾರದ ಹಿರಿಯರನ್ನೆಲ್ಲ ಸೇರಿಸಿ ಧರ್ಮ ಸಂಸದ್ ಅನ್ನತಕ್ಕಂತ ಒಂದು ಸಂಸ್ಥೆ ಇದೆ, ವ್ಯವಸ್ಥೆ ಇದೆ. ಧರ್ಮ ಸಂಸತ್ ವರ್ಷಂ ಪ್ರತಿ ಒಂದೇ 2 ಬಾರಿ ಸೇರಿ ಪ್ರಚಲಿತ ವಿದ್ಯಮಾನದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ಏನೆಲ್ಲ ಕಾರ್ಯಗಳನ್ನ ಮಾಡಬೇಕು, ಇವತ್ತು ಹಿಂದೂ ಸಮಾಜ, ಹಿಂದೂ ಧರ್ಮ, ಹಿಂದೂ ರಾಷ್ಟ್ರ ಎದುರಿಸುವ ಆತಂಕಗಳೇನು, ಅದಕ್ಕೆ ಸರಿಯಾದಂತಹ ಒಂದು ಮಾರ್ಗಸೂಚಿಯನ್ನ ಈ ಮಂಡಳಿ ಮಾಡ್ತದೆ. ಕೇಂದ್ರ ಸಮಿತಿ ನವದೆಹಲಿಯಲ್ಲಿದೆ, ಅಲ್ಲಿಂದ ಪ್ರಾಂತ, ಅದರ ಬಗ್ಗೆ ನಾನು ಮುಂದೆ ಹೇಳ್ತೇನೆ, ಹೇಗೆ ನೀವು ಸಂಘಟನೆ ಇರುವುದಕ್ಕೆ ಉದ್ದೇಶ ಇಷ್ಟೇ. ಆರಂಭದ ದಿನಗಳಲ್ಲಿ ತುಂಬಾ ಸಮಸ್ಯೆಗಳನ್ನ ಎದುರಿಸಬೇಕಾಯ್ತು. ಹೇಗೆ ಅಂತಂದ್ರೆ, ಒಂದೊಂದು ಚಿಕ್ಕ ಸಮಾಜಕ್ಕೆ ಒಂದೊಂದು ಧರ್ಮಗುರು. ಆ ಸಂತರ, ಆ ಯೋಗಿಗಳ, ಆ ಧರ್ಮಗುರುಗಳ ಯೋಚನೆ ಅಂತಂದ್ರೆ ನನ್ನ ಮಠ ಅಥವಾ ನನ್ನ ಒಂದು ನನ್ನ ಸಮಾಜಕ್ಕೆ ಮಾತ್ರ ಇರತಕ್ಕಂತಹದ್ದು, ಸೀಮಿತವಾಗಿ ಸಮಸ್ತ ಹಿಂದೂಗಳ ಬಗ್ಗೆ ಯೋಚನೆ ಮಾಡಲಿಲ್ಲ. ವಿಶ್ವ ಹಿಂದೂ ಪರಿಷತ್ ಆರಂಭ ಆದ ನಂತರ ಸಂತ ಮಹಂತರ ಪೇಜಾವರ ಶ್ರೀಗಳಂತವರ ಮಾರ್ಗದರ್ಶನದಲ್ಲಿ ಅದೊಂದು ಯೋಚನೆ ಮಾಡಿತ್ತು. ಹಿಂದೂ ಸಮಾಜದಲ್ಲಿದ್ದಂತಹ ದೋಷಗಳನ್ನು ನಾವು ಸುರಿಗೆ ಪರಿಹರಿಸಬೇಕು. ಬಾಹ್ಯ ತೊಂದರೆಗಿಂತ ಆಂತರಿಕ ಕೆಲವು ಸಮಸ್ಯೆಗಳು ಹಿಂದುತ್ವದಲ್ಲಿತ್ತು. ಒಂದು ಜಾತೀಯತೆ, ಮೇಲು ಕೀಳು, ಸ್ಪರ್ಶ. ಸಂಘ ಬಹಳ ಯಶಸ್ವಿಯಾಗಿ ಮಾಡಿಕೊಂಡು ಬಂದಿದೆ. ಆದರೆ ಹಿಂದೂ ಸಮಾಜದ ಒಳಗಡೆ ಎಷ್ಟೋ ಕಡೆ ಕೆಲವರಿಗೆ, ದಲಿತರಿಗೆ, ಕೆಲವರಿಗೆ ಬಾವಿಯನ್ನು ಮುಟ್ಲಿಕ್ಕಿಲ್ಲ, ದೇವಸ್ಥಾನದೊಳಗೆ ಪ್ರವೇಶ ಇಲ್ಲ, ಸಮಾಜದಲ್ಲಿ ಸಾಮೂಹಿಕ ಏನಾದ್ರೂ ಕಾರ್ಯಕ್ರಮವಾಗಿ ಎಲ್ಲ ಇದ್ದಂತಹ ಪರಿಸ್ಥಿತಿಯನ್ನ ವಿಶ್ವ ಹಿಂದೂ ಪರಿಷತ್ತು ಆರಂಭದಲ್ಲಿ ಬಹಳ ಪ್ರಯತ್ನ ಪಟ್ಟು ಎದುರಿಸಿತು. ಹಿಂದವಹ ಸೋದರಃ ಸರ್ವೇ ನ ಹಿಂದೂ ಪತಿತೋದ್ಭವೇ, ಇದೆಲ್ಲ ಶ್ಲೋಕ ವಾಕ್ಯ, ಇದರ ವಾಕ್ಯ, ಧ್ಯೇಯ ವಾಕ್ಯಗಳನ್ನ ಕೊಡ್ತು. 1969 ಇಸ್ವಿಯಲ್ಲಿ ಪರಮಪೂಜ್ಯ ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ಉಡುಪಿಯಲ್ಲಿ ಕರ್ನಾಟಕದ 2ನೇ ವಿಶ್ವ ಹಿಂದೂ ಪರಿಷತ್ತಿನ ಸಮ್ಮೇಳನ ನಡೆಯಿತು. ನಾನೊಬ್ಬ 24-23 ವರ್ಷದ ಒಬ್ಬ ಯುವಕ, ಒಬ್ಬ ಅಧ್ಯಾಪಕನಾಗಿದ್ದೆ. ಆ ಸಂದರ್ಭದಲ್ಲಿ ಸ್ವಯಂ ಸೇವಕನಾಗಿ ನಾನು ಹೋಗಿದ್ದೇನೆ. ಆವತ್ತಿನ ಸ್ಥಿತಿ ಏನು ಅಂತಂದ್ರೆ, ಗುರುಜಿಗಳಿದ್ರು, ಗುರೂಜಿಯವರಿದ್ರು, ರಾಣಾ ಇವರಿದ್ರು, ದೊಡ್ಡ ವ್ಯಕ್ತಿಗಳಿದ್ರು. 2 ಗಂಟೆಗೆ ಸಭೆ ಸನ್ನಿಹಿತ ಆಗಬೇಕು ಅಂತ, ಉದ್ಘಾಟನೆ ಆಗಬೇಕು ಅಂತ ಹೇಳಿದ್ರೆ ಇನ್ನೂ ಸಭೆ ಸೇರ್ಲಿಕ್ಕೆ ಆಗ್ತಾ ಇಲ್ಲ. 100-150 ಕೇನ್ ಚೇರ್ ಅನ್ನು ಇಟ್ಟಿದ್ರು, ಯಾರು ಬರ್ತಾ ಇಲ್ಲ. ನಾನು ಸ್ವಯಂ ಸೇವಕನಾಗಿ ದೂರದಲ್ಲಿ ನಿಂತಿದ್ದೇನೆ, ಗಲಿಬಿಲಿ ಓಡ್ತಾರಾಗಿರ್ತ. ಸಮಸ್ಯೆ ಏನು ಅಂತಂದ್ರೆ, ಕೆಲವು ಮಠಾಧೀಶರಿಗೆ ತಮ್ಮದೇ ಅಂತಸ್ತು, ತಮ್ಮದೇ ಆಸನ, ತಮ್ಮದೇ ಪೀಠ ಬೇಕು ಎನ್ನುತಕ್ಕಂಥ ಧೋರಣೆ. ಇದನ್ನೆಲ್ಲ ಸರಿ ಮಾಡಿಕೊಂಡು ಎಲ್ಲ ಸಂತರನ್ನಲ್ಲಿ ಬಂದಂತಹ ಸಂತರಗಳು ಏಕಸೂತ್ರದಲ್ಲಿ ಒಂದೇ ಸ್ಥಾನದಲ್ಲಿ ಕೂರಿಸಿಕೊಳ್ಳಬೇಕು ಅಂದ್ರೆ ಗುರುಜಿಯವರ ದೊಡ್ಡ ಒಂದು ತಪಸ್ಸಿದೆ, ದೊಡ್ಡ ಪ್ರಯತ್ನ ಇದೆ. ಪೇಜಾವರ ಸ್ವಾಮಿಗಳಂತ ದೊಡ್ಡ ಪ್ರಯತ್ನ ಇದೆ, ಯಶಸ್ವಿ ಆಯ್ತು. ಅನಂತರ ನಮ್ಮ ಹಿಂದೂ ಧರ್ಮದ, ಹಿಂದೂ
ಹಿಂದೂ ಸಮಾಜದ ನಮ್ಮ ನ್ಯೂನತೆಗಳನ್ನೆಲ್ಲ ಪರಿಹರಿಸುವಲ್ಲಿ ಅದು ಯಶಸ್ವಿ, ಕಡಿಮೆ ಮಾಡೋದ್ರಲ್ಲಿ ಯಶಸ್ವಿ ಆಯ್ತು. ಅನಂತರ ಹಿಂದೂ ಧರ್ಮಕ್ಕೆ ಸವಾಲುಗಳಿದ್ದೇವೆ. ಮತಾಂತರ, ಮುಖ್ಯವಾಗಿ ಕ್ರಿಶ್ಚಿಯನ್ ಸಮಾಜದಿಂದ, ಮುಸ್ಲಿಂ ಸಮಾಜದಿಂದ, ಅನ್ಯ ಕಮ್ಯುನಿಸ್ಟರಿಂದ ಹಿಂದೂ ಧರ್ಮವನ್ನು ಒಡೆಯುವಂತಹ ಒಂದು ವ್ಯವಸ್ಥಿತ ಸಂಚು ನಡೀತಾ ಇತ್ತು. ಅದನ್ನ ತಡೀಲಿಕ್ಕೆ ನಮ್ಮಲ್ಲಿ ಪ್ರಯತ್ನ ಕಡಿಮೆ ಇತ್ತು. ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ತಮ್ಮದೇ ಮಠ, ತಮ್ಮದೇ ಪಂಥ, ತಮ್ಮದೇ ವ್ಯವಹಾರ ಇದ್ದಾಗ ಸಮಸ್ತ ಹಿಂದೂ ಸಮಾಜವನ್ನ ಏಕಸೂತ್ರದಲ್ಲಿ ನೋಡುವಂತ ಪರಿಸ್ಥಿತಿ ಇಲ್ಲದ ಕಾರಣ ಆ ಸಂದರ್ಭದಲ್ಲಿ ನನಗೆ ಗೊತ್ತಿದೆ, ಮಧುರೆಯ ಮೀನಾಕ್ಷಿಪುರಂನಲ್ಲಿ ಸಾವಿರಾರು ಮುಸ್ಲಿಮರು ಹಿಂದೂಗಳನ್ನ ಮತಾಂತರ ಮಾಡಿ ದಲಿತ ಹಿಂದೂಗಳು ಮುಸ್ಲಿಮರಾಗುವಂತಹ ಒಂದು ವ್ಯವಸ್ಥೆಯನ್ನ ವಿಶ್ವ ಹಿಂದೂ ಪರಿಷತ್ತು ಬಹಳ ಯಶಸ್ವಿಯಾಗಿ ಅದನ್ನು ನಿಲ್ಲಿಸಲಿಕ್ಕೆ ಸಾರ್ಥಕ ಆಯಿತು.